ಎಲ್ಲರಿಗೂ ನಮಸ್ಕಾರ. ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಅಧ್ಯಾಯ 1 ಸಂಖ್ಯೆಗಳನ್ನು ತಿಳಿಯುವುದು ಇದರ ಮುಂದುವರಿದ ಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ಸಂಖ್ಯೆಗಳನ್ನು ಹೇಗೆ ವಿಸ್ತಾರ ರೂಪದಲ್ಲಿ ಬರೆಯುವುದು ಮತ್ತು ಸಂಖ್ಯೆಗಳನ್ನು ಹೇಗೆ ರೋಮನ್ ಅಂಕಿಯಲ್ಲಿ ಬರೆಯುವುದು ಮತ್ತು ಕೊಟ್ಟಿರುವ ಸಂಖ್ಯೆಗಳನ್ನು ಅದಲು ಬದಲು ಮಾಡಿ ಹೇಗೆ ನಾವು ಹೊಸ ಸಂಖ್ಯೆಗಳನ್ನು ನಾವು ಪಡೆದುಕೊಳ್ಳಬಹುದು ಎಂಬುದರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವು. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ನಾವು ಹೇಗೆ ಓದಬಹುದು ಮತ್ತು ಹೇಗೆ ಬರೆಯಬಹುದು ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಕ್ಕಳೇ, ನಾವು ಕಳೆದ ತರಗತಿಯಲ್ಲಿ ಸ್ಥಾನಬೆಲೆ ಕೋಷ್ಟಕವನ್ನು ರಚಿಸಿ ನಾವು ಸಂಖ್ಯೆಯನ್ನು ಹೇಗೆ ಓದಬಹುದು ಮತ್ತು ಹೇಗೆ ಬರೆಯಬಹುದು ಎಂಬುದರ ಬಗ್ಗೆ ನಾವು ತಿಳ್ಕೊಂಡಿದ್ವು. ಈ ಯಾವುದೇ ಸ್ಥಾನಬೆಲೆ ಕೋಷ್ಟಕವನ್ನು ರಚಿಸದೆ ಈ ಸಂಖ್ಯೆಗಳನ್ನು ಓದಲು ಮತ್ತು ಬರೆಯಲು ಸಾಧ್ಯವೇ? ಯೋಚನೆ ಮಾಡಿ. ಹೌದು ಮಕ್ಕಳೇ, ನಾವು ಸಂಖ್ಯೆಯನ್ನು ಯಾವುದೇ ಸ್ಥಾನಬೆಲೆ ಕೋಷ್ಟಕವನ್ನು ರಚಿಸದೆ ನಾವು ಬಹಳ ಸುಲಭವಾಗಿ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸಿ ನಾವು ಸಂಖ್ಯೆಯನ್ನು ಓದಬಹುದು ಮತ್ತು ಬರೆಯಬಹುದು. ಹಾಗಾದರೆ ಈ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸೋದ್ರಿಂದ ನಮಗೇನೇನು ಉಪಯೋಗ? ಸಂಖ್ಯೆಯಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸೋದ್ರಿಂದ ನಮಗೇನೆಲ್ಲ ಉಪಯೋಗಗಳಿವೆ ಅಂದರೆ, ನಾವು ಸುಲಭವಾಗಿ ದೊಡ್ಡ ಸಂಖ್ಯೆಯನ್ನು ಓದಬಹುದು ಮತ್ತು ಬರೆಯಬಹುದು. ಹಾಗೂ ನಾವು ಭಾರತೀಯ ಸಂಖ್ಯಾ ಪದ್ಧತಿಯನ್ನು ಕಲಿಯುತ್ತೇವೆ. ನಮ್ಮ ಭಾರತ ದೇಶದಲ್ಲಿ ಸಂಖ್ಯೆಗಳನ್ನು ನಾವು ಯಾವ್ಯಾವ ರೀತಿಯಲ್ಲಿ ಓದುತ್ತೇವೆ, ಯಾವ್ಯಾವ ರೀತಿ ಎಣಿಕೆ ಮಾಡ್ತೇವೆ ಎಂಬುದರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಮತ್ತು ಈ ಪದ್ಧತಿಯಲ್ಲಿ ನಾವು ಅಲ್ಪ ವಿರಾಮಗಳನ್ನು ಸಾವಿರ, ಲಕ್ಷ, ಕೋಟಿ ಇತ್ಯಾದಿಯನ್ನು ಬೇರ್ಪಡಿಸಲು ಬಳಸುತ್ತೇವೆ. ಬನ್ನಿ ಹಾಗಾದರೆ ಮಕ್ಕಳೇ, ನಾವು ಅಲ್ಪ ವಿರಾಮ ಚಿಹ್ನೆಯನ್ನು ಬಳಸಿಕೊಂಡು ಸಂಖ್ಯೆಗಳನ್ನು ನಾವು ಯಾವ ರೀತಿ ಸುಲಭವಾಗಿ ಓದಬಹುದು ಮತ್ತು ಬರೆಯಬಹುದು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನಾವು ಅಲ್ಪ ವಿರಾಮ ಚಿಹ್ನೆಯನ್ನು ಸಂಖ್ಯೆಯಲ್ಲಿ ಬಳಸಬೇಕು ಅಂತಂದರೆ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಬೇಕು. ಹಾಗಾದರೆ ಯಾವೆಲ್ಲ ನಿಯಮಗಳನ್ನು ನಾವು ಪಾಲಿಸಬೇಕು? ಇಲ್ಲಿ ನೋಡಿ, ನಾನಿಲ್ಲಿ ಮೊದಲಿಗೆ ಭಾರತೀಯ ಸಂಖ್ಯಾ ಪದ್ಧತಿಯ ಪ್ರಕಾರ ಒಂದು ಸಂಖ್ಯೆಯನ್ನು ಬರೀಬೇಕು ಅಂತಂದರೆ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಇಲ್ಲಿ ನಾನು 8 ಅಂಕಿ ಸಂಖ್ಯೆಯನ್ನು ತಗೊಂಡಿದ್ದೇನೆ. ಈ 8 ಅಂಕಿ ಸಂಖ್ಯೆಯಲ್ಲಿ ನಾನು ಅಲ್ಪ ವಿರಾಮವನ್ನು ಗುರುತು ಹಾಕಬೇಕು. ಅದು ಗುರುತು ಹಾಕಬೇಕು ಅಂತಂದರೆ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಬೇಕು. ಆ ಮೊದಲನೇ ನಿಯಮ ಏನಪ್ಪ ಅಂತಂದರೆ, ಅಲ್ಪ ವಿರಾಮವನ್ನು ಬಲಭಾಗದಿಂದ 3 ಅಂಕಿಯಾದ ನಂತರ ಗುರುತು ಹಾಕುತ್ತೇವೆ. ಇಲ್ಲಿ ನೋಡಿ ಮಕ್ಕಳೇ, ಬಲಭಾಗದಿಂದ ನಾನು ಪ್ರಾರಂಭಿಸಿದ್ದೇನೆ. 2, 9, 5. 2, 9, 5 ಇದು ಎಷ್ಟು ಅಂಕಿ ಸಂಖ್ಯೆ ಆಯಿತು? 3 ಅಂಕಿ ಸಂಖ್ಯೆ ಆಯಿತು. 3 ಅಂಕಿ ಆದ ನಂತರ ನಾನು ಯಾವ ಚಿಹ್ನೆಯನ್ನು ಹಾಕಿದ್ದೇನೆ? ಇಲ್ಲಿ ಅಲ್ಪ ವಿರಾಮ ಚಿಹ್ನೆಯನ್ನು ಹಾಕಿದ್ದೇನೆ. ಇಲ್ಲಿ ನೋಡಬಹುದು ನೀವು, ಕೆಂಪು ಬಣ್ಣದ ಅಲ್ಪ ವಿರಾಮ ಚಿಹ್ನೆ ಕಾಣ್ತಾ ಇದೆ. ಅಂದರೆ 3 ಅಂಕಿ ಚಿಹ್ನೆ ಆದ ಬಳಿಕ ನೀವು ಅಲ್ಪ ವಿರಾಮ ಚಿಹ್ನೆ ಹಾಕಬೇಕು. ಯಾವುದಿದು? ಮೊದಲನೇ ನಿಯಮ. ನಂತರ ನಾವು ಅಲ್ಪ ವಿರಾಮವನ್ನು ಅದರ 2 ಅಂಕಿಯಾದ ನಂತರ ಗುರುತು ಹಾಕುತ್ತೇವೆ. ಅಂದರೆ 3 ಅಂಕಿಯಾದ ನಂತರ ನಾವು 2 ಅಂಕಿಯಾದ ನಂತರ ಅಲ್ಪ ವಿರಾಮ ಚಿಹ್ನೆಯನ್ನು ಹಾಕಬೇಕು. 592 ಆದಮೇಲೆ ನಮಗೆ ಬರುವಂಥ ಸಂಖ್ಯೆ ಯಾವುದು? 61 ಬಲಭಾಗದಿಂದ. ಅಂದರೆ 61 2 ಅಂಕಿ ಸಂಖ್ಯೆ ಆಯಿತು. 3 ಅಂಕಿಯಾದ ಬಳಿಕ ಅಲ್ಪ ವಿರಾಮ ಚಿಹ್ನೆಯನ್ನು 2 ಅಂಕಿ ಆಯಿತು. ಅಂದರೆ 592 ಯಾವುದರ ಗುಂಪು? 100ರ ಗುಂಪು ಅಂತ ಹೇಳ್ತೀವಿ. 61 ಯಾವುದರ ಗುಂಪು? 1000ದ ಗುಂಪು ಆಯಿತು. ಹೀಗೆ ನಾವು ಗುಂಪುಗಳನ್ನು ನಾವು ಬೇರ್ಪಡಿಸ್ತಾ ಬರಬೇಕು. ನಂತರ ನಾವು ಅಲ್ಪ ವಿರಾಮವನ್ನು ಅದರ 2 ಅಂಕಿಯಾದ ನಂತರ ಗುರುತು ಹಾಕುತ್ತೇವೆ. ಇದಾದ ಬಳಿಕ 2 ಅಂಕಿ 48 ಅದಾದ ಬಳಿಕ 2 ಅಂಕಿ ಬಿಟ್ಟು ನಾವು ಅಲ್ಪ ವಿರಾಮ ಚಿಹ್ನೆ. ಈಗ ಒಟ್ಟಾರೆಯಾಗಿ ಎಷ್ಟು ಅಂಕಿ ಬಿಟ್ಟು ನಾವು ಅಲ್ಪ ವಿರಾಮ ಚಿಹ್ನೆ ಹಾಕಿದ್ದೇವೆ? 7 ಅಂಕಿ ಬಿಟ್ಟು ನಾವು ಅಲ್ಪ ವಿರಾಮ ಚಿಹ್ನೆಯನ್ನು ಹಾಕಿದ್ದೇವೆ. ಈಗ ನಾವೇನು ಮಾಡಬೇಕು? ಈ ಸಂಖ್ಯೆಯನ್ನು ನಾವು ಬಹಳ ಸುಲಭವಾಗಿ ಓದಬೇಕು. 3 ಅಂಕಿ ಇಲ್ಲಿ ನೋಡಿ, 592. 61 ಯಾವುದರ ಗುಂಪು? 1000ದ ಗುಂಪಾಯಿತು ನಮಗೆ ತಿಳಿದಿರುವ ಹಾಗೆ. 48 ಅದಾದ ಬಳಿಕ ಬಲಭಾಗದಲ್ಲಿ ಲಕ್ಷ, ಅದಾದ ಬಳಿಕ 5 ಒಂದೇ ಸಂಖ್ಯೆ ಇದೆ. ಹಾಗಾಗಿ 2 ಸಂಖ್ಯೆ ಇಲ್ಲ, ಒಂದೇ ಸಂಖ್ಯೆ, ಉಳಿಕೆ ಒಂದೇ ಸಂಖ್ಯೆ ಇದೆ. ಹಾಗಾಗಿ ಅದು ಒಂದೇ ಗುಂಪು, ಕೋಟಿಯ ಗುಂಪು. ಹಾಗಾಗಿ ನಾವು ಹೇಗೆ ಓದಬೇಕು? 5 ಯಾವುದರ ಗುಂಪು, ಯಾವುದರ ಸ್ಥಾನದಲ್ಲಿದೆ? ಕೋಟಿ. 48 ಲಕ್ಷ ಸ್ಥಾನದಲ್ಲಿದೆ. 61 1000 ಸ್ಥಾನದಲ್ಲಿದೆ. 592. ಹಾಗಾಗಿ ನಾವು ಮೊದಲು ಸಂಖ್ಯೆಯನ್ನು ಹೇಳಿ ಅದ ನಂತರ
ಸ್ಥಾನ ಬೆಲೆಯನ್ನು ನಾವು ಹೇಳಬೇಕು. ಅದರ ಸ್ಥಾನವನ್ನು ಹೇಳಿ ಸಂಖ್ಯೆಯನ್ನು ಓದಬೇಕು. ಮೊದಲು 5,48,69,592. ಮತ್ತೊಮ್ಮೆ ಹೇಳ್ತೀನಿ, ಗಮನವಿಟ್ಟು ಕೇಳ್ಕೊಳ್ಳಿ. 5,48,61,597. ಈ ರೀತಿಯಾಗಿ ನಾವು ಅಲ್ಪವಿರಾಮ ಚಿಹ್ನೆಯನ್ನು ಬಳಸಿ ನಾವು ಬಹಳ ಸುಲಭವಾಗಿ ನಾವು ಸಂಖ್ಯೆಗಳನ್ನು ನಾವು ಓದಬಹುದು. ಇನ್ನೂ ಹೆಚ್ಚಿನ ಅಭ್ಯಾಸಗಳನ್ನು ನಾವು ಈ ಸಂಖ್ಯೆಯಲ್ಲಿ ನೋಡೋಣ. ಇಲ್ಲಿ ನೋಡಿ, ಕೆಳಗೆ ಕೆಲವು ಸಂಖ್ಯೆಗಳನ್ನು ಕೊಟ್ಟಿದ್ದೇವೆ. ಈ ಸಂಖ್ಯೆಗಳನ್ನು ನೀವು ಅಲ್ಪವಿರಾಮ ಚಿಹ್ನೆಯನ್ನು ಬಳಸಿ ಆ ಸಂಖ್ಯೆಯನ್ನು ಓದಬೇಕು ಮತ್ತು ಬರೆಯಬೇಕು. ಮೊದಲನೇದಾಗಿ 6532758 ಅಂತಂದರೆ ಇದು ಎಷ್ಟು ಅಂಕಿ ಸಂಖ್ಯೆ ಆಯಿತು? 7 ಅಂಕಿ ಸಂಖ್ಯೆ. ಅದೇ ರೀತಿ ಎರಡನೇ ಪ್ರಶ್ನೆ 8 ಅಂಕಿ ಸಂಖ್ಯೆ, ಮತ್ತು ಅದೇ ರೀತಿ 9 ಅಂಕಿ ಸಂಖ್ಯೆ. ಈ ಕೊಟ್ಟಿರುವ ಸಂಖ್ಯೆಯನ್ನು ನಾವೇನು ಮಾಡಬೇಕು? ಅಲ್ಪವಿರಾಮವನ್ನು ಗುರುತು ಹಾಕಿ ಆ ಸಂಖ್ಯೆಯನ್ನು ಓದಬೇಕು. ಅರ್ಥ ಆಯ್ತಿದೆಯಾ? ಹಾಗಾದರೆ ನಾವು ಓದೋಣ ಇವಾಗ ಅಲ್ಪವಿರಾಮ ಚಿಹ್ನೆಯನ್ನು ಬಳಸಿ. ಇಲ್ಲಿ ನೋಡಿ ಉತ್ತರ 3 ಸಂಖ್ಯೆ ಆದಮೇಲೆ ನಾನು ಅಲ್ಪವಿರಾಮ ಚಿಹ್ನೆಯನ್ನು ಬಳಸಿದ್ದೇನೆ, 759. ಅದಾದ ಬಳಿಕ ಎಷ್ಟು ಸಂಖ್ಯೆಯನ್ನು ಬಿಡಬೇಕು? 2 ಸಂಖ್ಯೆ, ಬಲಭಾಗದಿಂದ 2 ಸಂಖ್ಯೆ. ಅದಾದ ಬಳಿಕ 2 ಸಂಖ್ಯೆ ಇದೆ, ಹಾಗಾಗಿ ನಾವು ಯಾವುದೇ ಅಲ್ಪವಿರಾಮ ಚಿಹ್ನೆಯನ್ನು ಹಾಕದೇ ಹೋದರೂ ನಾವು ನಡೆಯುತ್ತೆ. ಈಗ ನಾವು 65 ಯಾವುದರ ಸ್ಥಾನದಲ್ಲಿದೆ? ಲಕ್ಷ. 32 ಯಾವುದರ ಸ್ಥಾನದಲ್ಲಿದೆ? 1758, 100ರ ಸ್ಥಾನದಲ್ಲಿ. ಈಗ ನಾವು 65,32,32,758 ಹೀಗೆ ನಾವು ಸಂಖ್ಯೆಯನ್ನು ಬಹಳ ಸುಲಭವಾಗಿ ಓದ್ಬೋದು. ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡಿ. ಮೊದಲು 3 ಸಂಖ್ಯೆಯನ್ನು ನಾವು ಬಿಟ್ಟು ಅಲ್ಪವಿರಾಮ ಚಿಹ್ನೆಯನ್ನು ಗುರುತು ಹಾಕಬೇಕು. 772 ಬಿಟ್ಟು ನಾನು ಅಲ್ಪವಿರಾಮ ಚಿಹ್ನೆಯನ್ನು ಹಾಕಿದ್ದೇನೆ. ಅದಾದ ಬಳಿಕ 2 ಸಂಖ್ಯೆ 81, ಅದಾದ ಬಳಿಕ 2 ಸಂಖ್ಯೆ 50, ಅದಾದ ಬಳಿಕ 2 ಸಂಖ್ಯೆಯನ್ನು ಹಾಕಬೇಕು. ಆದರೆ ನಮಗೆ ಇಲ್ಲಿ ಒಂದೇ ಸಂಖ್ಯೆ ಇದೆ, ಹಾಗಾಗಿ ನಾವು 9. ಸೊ 9 ಇದು ಯಾವುದರ ಸ್ಥಾನ ಬೆಲೆ ಆಗಿದೆ? ಕೋಟಿ. ಹಾಗಾಗಿ ನಾವು ಕೋಟಿ 9ರ ಸ್ಥಾನ ಬೆಲೆ ಆಗಿದೆ 50,81,672. ಹೀಗೆ ಓದಿ ಮಕ್ಕಳೇ. ಇವಾಗ ನೀವು ನನ್ನೊಂದಿಗೆ ಪ್ರಾರಂಭ ಮಾಡಬೇಕು. 9,50,81,672. ಅರ್ಥ ಆಯ್ತಿದೆಯಾ? ನೋಡಿ ಎಷ್ಟು ಸುಲಭವಾಗಿ ಓದ್ಬೋದಲ್ವಾ? ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನೋಡಿ. 523 ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಗಮನ ಇದೆಯಾ? ಮೂರನೇ ಪ್ರಶ್ನೆ ನೋಡಿ. ಇಲ್ಲಿ ಬಲಭಾಗದಿಂದ 3 ಸಂಖ್ಯೆಯನ್ನು ಬಿಡಬೇಕು. ಅಲ್ಪವಿರಾಮ ಚಿಹ್ನೆಯನ್ನು ಹಾಕಿದ್ದೀನಿ. 69 2 ಅಂಕಿ ಸಂಖ್ಯೆ, ನಂತರ 81 2 ಅಂಕಿ ಸಂಖ್ಯೆ, ಮತ್ತು 2 ಅಂಕಿ ಸಂಖ್ಯೆ ಇದೆ, ಹಾಗಾಗಿ 74. ಈ 74 ಅನ್ನೋದು ಯಾವುದರ ಸ್ಥಾನ? ಕೋಟಿಯ ಸ್ಥಾನ. 81 ಲಕ್ಷ, 69 1,523. ಈಗ ಮಕ್ಕಳೇ ನನ್ನೊಂದಿಗೆ ಓದಬೇಕು ನೀವು. 74 ಕೋಟಿ 81,69,523. ಹೀಗೆ ನಾವು ಸಂಖ್ಯೆಗಳನ್ನು ನಾವು ಬಹಳ ಸುಲಭವಾಗಿ ಅಲ್ಪವಿರಾಮ ಚಿಹ್ನೆಯನ್ನು ಬಳಸಿಕೊಂಡು, ಅಂದರೆ ಯಾವುದೇ ಸ್ಥಾನ ಬೆಲೆ ಕೋಷ್ಟಕವನ್ನು ರಚಿಸದೆ ನಾವು ಬಹಳ ಸುಲಭವಾಗಿ ನಾವು ಸಂಖ್ಯೆಗಳನ್ನು ಓದಬಹುದು ಮತ್ತು ಬರೆಯಬಹುದು. ವಿದ್ಯಾ ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ನಾವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪವಿರಾಮ ಚಿಹ್ನೆಯನ್ನು ಬಳಸಿ ಸಂಖ್ಯೆಯನ್ನು ಹೇಗೆ ಓದಬಹುದು ಎಂಬುದರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡ್ವು. ಇದೇ ರೀತಿ ಮುಂದಿನ ತರಗತಿಯಲ್ಲಿ ನಾವು ಇನ್ನಷ್ಟು ಸಂಖ್ಯೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಧನ್ಯವಾದಗಳು.